ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇರೋದು. ಹೌದು, ನೀವೇನು ಕೇಳಿದ್ದೀರಿ, ಯತ್ನಾಳ್ ಮುಗಿಸಲು ರಣತಂತ್ರ, ಇನ್ನಿತರ ಯಾವುದೇ ಸಂಕೇತಗಳು, ಮತ್ತೆ ಹೇಗೆ ಯತ್ನಾಳ್ನನ್ನು ಮುಗಿಸೋಕೆ ಸ್ಕೆಚ್ಗಳನ್ನು ಹಾಕ್ತಾ ಇದ್ದಾರೆ, ಯಾವ್ಯಾವ ರೀತಿ ಸ್ಕೆಚ್ಗಳನ್ನು ಹಾಕ್ತಾ ಇದ್ದಾರೆ. ಯತ್ನಾಳ್ನ ಮುಗಿಸ್ತೀವಿ ಅಂತ ಬಹಿರಂಗವಾಗಿ ಹಿಂದೆ ಒಬ್ಬ ಮುಸ್ಲಿಂ ಹುಡುಗ ವಿಡಿಯೋ ಮಾಡಿ ಬಿಟ್ಟಿದ್ದ, ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಒಂದು ವಿಡಿಯೋ ಹರಿಬಿಟ್ಟಿದ್ದ. ಇದೆಲ್ಲ ನಿಮಗೆ ಗೊತ್ತಿದೆ. ಈ ರೀತಿ ಮುಗಿಸೋದು ಯಾವುದೇ ಸುಳಿವು ಇಲ್ಲ. ಆದರೆ ಮುಗಿಸೋದು ಅಂದರೆ ಯಾವ ರೀತಿ? ರಾಜಕೀಯವಾಗಿ ಅಂತ್ಯ ಮಾಡೋದು. ಯತ್ನಾಳ್ರವರ ಮೇಲೆ ಈಗ ಬರೋಬ್ಬರಿ FIR ದಾಖಲಾಗಿರುವ 79 ಕೇಸ್ಗಳು ಯತ್ನಾಳ್ ಸುತ್ತಮುತ್ತಲ ಇದೆ. ಹಾಗಾಗಿ ಈ ಹಿಂದುತ್ವದ ಹುಲಿಯನ್ನ, ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅನ್ನ, ಹಿಂದುತ್ವದ ನಾಯಕನನ್ನ ಮಟಾಶ್ ಮಾಡಲಿಕ್ಕೆ, ರಾಜಕೀಯವಾಗಿ ಅಂತ್ಯಗೊಳಿಸಲಿಕ್ಕೆ ಯಾವ್ಯಾವ ರೀತಿ ರಣತಂತ್ರ ರೂಪತ್ರಗಳನ್ನು ಎಳಿತಾ ಇದ್ದಾರೆ. ರಾಜಕೀಯವಾಗಿ ಬಸನಗೌಡ ಪಾಟೀಲ್ ಯತ್ನಾಳರನ್ನ ಅಂತ್ಯ ಮಾಡ್ತೀವಿ ಅಂತ ತಿಳ್ಕೊಂಡಿರೋದು ಹೇಗೆ? ಬಸನಗೌಡ ಪಾಟೀಲ್ ಅಂತ್ಯ ಆಗ್ತಾರ ರಾಜಕೀಯವಾಗಿ ಅನ್ನೋದು ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥದ್ದು. ಹಾಗಾಗಿ ಈ ಒಂದು ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರ ತುಂಬ ಲೆಂತ್ ಆಗ್ಬೋದು, ಆದರೆ ಬಹಳ ಅರ್ಥಗರ್ಭಿತವಾಗಿ ಬಸನಗೌಡ ಪಾಟೀಲ್ ಯತ್ನಾಳರ ಭವಿಷ್ಯ ಇಲ್ಲಿ ನಾವು ಒಂದು ಸ್ವಲ್ಪ ಯೋಚನೆ ಮಾಡೋಣ. ಯಾವ ರೀತಿ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದೆ ಬಂದಿದ್ರು, ಈಗ ಮುಂದೆ ಸಾಗ್ತಾ ಇದ್ದಾರೆ. ಸುಮಾರು ಜನರ ಪ್ರಶ್ನೆ ಏನಂತಂದ್ರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಮುಸ್ಲಿಮರ ಟೋಪಿಯನ್ನು ಹಾಕೊಂಡು, ಕ್ಯಾಪನ್ನು ಹಾಕೊಂಡು, ಅವರಿಂದ ಮತಗಟ್ಟನ್ನು ಪಡ್ಕೊಂಡು ಅವರು ಬೆಳೆದು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಿಂದೆ ಹೇಗೆ ಬೆಳೆದು ಬಂದ್ರು, ಹಿಂದೆ ಹೇಗೆ ಹುಟ್ಟಿ ಬಂದ್ರು, ಹಿಂದೆ ಹೇಗೆ ಅಂಬಾಗಲೆಚ್ಚಿದ್ರು, ಹಿಂದೆ ಹೇಗೆ ಬಲಗಾಲಿಟ್ರ ಎಡಗಾಲಿಟ್ರ, ಇದೆಲ್ಲ ಮ್ಯಾಟರ್ ಆಗಿಲ್ಲ. ಅವರು ಇವತ್ತಿನ ನಿರ್ಧಾರ, ಇವತ್ತಿಗೆ ತೆಗೆದುಕೊಳ್ತಾ ಇರುವಂತಹ ಗಟ್ಟಿ ನೆಲೆಯ ನಿರ್ಧಾರಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಭಾರತೀಯ ಜನತಾ ಪಾರ್ಟಿಯಿಂದ ಹೊರ ಹಾಕಿದ ಮೇಲೆಯೂ ಕೂಡ ತನ್ನ ಗಟ್ಟಿ ನೆಲೆಯನ್ನು ಬಿಡಲಿಲ್ಲ, ಹಿಂದುತ್ವಕ್ಕಾಗಿ ನಿಲ್ಲೋದನ್ನು ಬಿಡಲಿಲ್ಲ, ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತಾನೆ ಗುರುತಿಸ್ಕೊಳ್ತಾ ಇದು ಹಿಂದೂ ರಾಷ್ಟ್ರವನ್ನು ಮಾಡಲಿಕ್ಕೆ ಕನಸು ಕಂಡಂಥ ನಾಯಕ ಅನ್ನುವಂತಹ ಒಂದು ಪಟ್ಟ ಅಭಿಷೇಕವನ್ನು ಪಡ್ಕೊಂಡು ಬಂದಂಥ ನಾಯಕ ಅದು ಬಸನಗೌಡ ಪಾಟೀಲ್ ಯತ್ನಾಳ್. ಇವತ್ತು ವಿಜಯಪುರದಲ್ಲಿ ತನ್ನದೇ ಆದ ಸಾಮ್ರಾಜ್ಯ ಮತ್ತು ರಾಜ್ಯದಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಅವರದೇ ಆದಂಥ ಅಭಿಮಾನಿಗಳನ್ನು ಅವರು ಬಳಗಿಸ್ಕೊಂಡಿದ್ದಾರೆ, ಅದಂತೂ ಸತ್ಯ. ಈಗ ಸರ್ಕಾರಗಳು ತರ್ತಾ ಇರುವಂತಹ ಕೆಲವು ಕಾನೂನುಗಳನ್ನು ಯಾವ ರೀತಿ ಒಂದು ಅಚ್ಚುಕಟ್ಟಾಗಿ ಯತ್ನಾಳ್ ಗೌಡ ಪಾಟೀಲ್ ಅಂದರೆ ಯತ್ನಾಳ್ ಬಸನಗೌಡ ಪಾಟೀಲ್ರು ಸಿಕ್ಕಾಕೊಳ್ತಾರೆ, ಸಿಕ್ಕಾಕೊಳಿಸೋಗೋಸ್ಕರ ಎಂಥ ಕಾನೂನನ್ನು ಸೃಷ್ಟಿ ಮಾಡ್ತಿದ್ದಾರೆ, ಇದೆಲ್ಲ ನೋಡಿದಾಗ ಹಬ್ಬ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಏನು ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕಲಿದ್ದಾರೆ, ಯತ್ನಾಳ್ರವರ ಅರ್ಧದಷ್ಟು ಭಾಷಣ ಕುಸಿತ ಆಗುತ್ತೆ. ಯಾಕಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅಂದ್ರೆ ಭಾಷಣಕ್ಕೆ ನಿಂತ್ಕೊಂಡ್ರೆ ಸಿಳ್ಳೆ, ಚಪ್ಪಾಳೆಗಳು, ಕೂಗು ಇವೆಲ್ಲ ಬರೋದೇ ಅವರ ಆ ನುಡಿಗಳ ಭಾಷಣಕ್ಕೆ. ಆ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕಿದ್ರೆ ಬಸನಗೌಡ ಪಾಟೀಲ್ ಭಾಷಣ ಮಾಡಕ್ಕೆ ನಿಂತ್ಕೊಂಡ್ರೆ ಮಾತುಗಳು ಮತ್ತು ಭಾಷಣದಲ್ಲಿ ವೈರಿಗಳಿಗೆ ಅಥವಾ ರಾಜಕೀಯ ಎದುರಾಳಿಗಳಿಗೆ ಟಕ್ಕರ್ ಕೊಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಅಂತಹ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕಿದರೆ ಯಾವ ರೀತಿಯಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ರ ನಡೆ ಆಗುತ್ತೆ ಮತ್ತು ಯಾವ ರೀತಿ ಭಾಷಣಗಳಿರುತ್ತೆ, ಯಾವ ರೀತಿ ತನ್ನ ಉತ್ಸಾಹಕ ಅಭಿಮಾನಿಗಳಿಗೆ, ಹಿಂದುತ್ವದ ಅಭಿಮಾನಿಗಳಿಗೆ, ಹಿಂದುತ್ವದ ಜನಗಳಿಗೆ ಉತ್ಸಾಹಕಾರಿಯಾಗಿ ಭಾಷಣವನ್ನು ಮಾಡಬಹುದು. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಮ್ಯಾಟರ್. ಯಾಕಂತಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅಂದ ತಕ್ಷಣ ಮಾತಾಡ್ತಾರೆ ಅಂತ ಹೇಳಿದ್ರೆ ಸಾಕು, ವೇದಿಕೆ ಮೇಲೆ ಸಿಳ್ಳೆ ಚಪ್ಪಾಳೆಗಳು ಬರುತ್ತೆ. ಇದೇ ಸಿಳ್ಳೆ ಚಪ್ಪಾಳೆಗಳನ್ನು ಅವರು ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕಿದ ಮೇಲೆ ಯಾವ ರೀತಿ ತೆಗೆದುಕೊಳ್ಬೋದು, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದುತ್ವವನ್ನು ಹೊಗಳ್ತಾ ಇನ್ನೊಂದು ಧರ್ಮವನ್ನ ಅಥವಾ ಧರ್ಮದ ಜನರನ್ನ ಅಥವಾ ಇತಿಹಾಸಿಕ ಹಿಂದೆ ಇರತಕ್ಕಂಥ ಕೆಲವರನ್ನ ತಗೊಂಡು, ಔರಂಗಜೇಬ್, ವಾಸ್ಕೋಡಿಗಾಮ ಇಂಥವರನ್ನು ತಗೊಂಡು ಅಲ್ಲಿ ಭಾಷಣ ರೂಪಿತವಾಗಿ ಮಾತಾಡ್ತಾರೆ. ಆ ಸಂದರ್ಭದಲ್ಲಿ ಹಿಂದೂಗಳು ಉತ್ಸಾಹಕಾರಿ ಆಗ್ತಾರೆ, ಯುವಕರು ಸಿಳ್ಳೆ ಚಪ್ಪಾಳೆಗಳನ್ನು ಸೃಷ್ಟಿ ಮಾಡ್ತಾರೆ. ಆದರೆ ಈಗ ಅಂತಹ ದ್ವೇಷ ಭಾಷಣವನ್ನ ನಿಲ್ಲಿಸಬೇಕು, ಇಲ್ಲಾಂದ್ರೆ ಅವರ ಮೇಲೆ ನೇರವಾಗಿ ಕೇಸ್ ದಾಖಲಾಗುತ್ತೆ ಎನ್ನುವಂತಹ ನಿಟ್ಟಿನ ಕಾನೂನನ್ನ ಈಗ ಸದ್ಯಕ್ಕೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಗೌರ್ಮೆಂಟ್ ತೆಗೆದುಕೊಂಡು ಬರ್ತಾ ಇದೆ. ಇದು ಯತ್ನಾಳ್ಗಾಗೆ ಕಾನೂನನ್ನು ತಂದ್ರ ಅಥವಾ ಕಾನೂನನ್ನು ತರಬೇಕಂತ ತಂದ್ರ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಈ ಕಾನೂನು ತಂದಿರೋದು ಮಾತ್ರ ಒಂದು ನಿಟ್ಟಿನ ಒಂದು ಒಳ್ಳೆಯ ಕೆಲಸ ಅಂತಲೇ ಹೇಳ್ಬೋದು. ಆದರೆ
ಯಾವ ರೀತಿ ಒಳ್ಳೆಯ ಕೆಲಸವನ್ನು ಮಾಡಿಸ್ಕೊಳ್ಬೇಕೋ ಆ ರೀತಿ ಒಳ್ಳೆಯ ಕೆಲಸ ಮಾಡಿದ್ರೆ ಒಳ್ಳೆಯದೇ ಬಿಡಿ. ಆದರೆ ಯತ್ನಾಳ್ಗೋಸ್ಕರ ಅಂತಾನೆ ಅಥವಾ ಯತ್ನಾಳನ್ನು ಮುಗಿಸೋಕೆ ಅಂತಾನೆ ರಾಜಕೀಯವಾಗಿ ಹಿಂದೆ ಹೆಕ್ಕೋಕೆ ಅಂತಾನೆ ಈ ರೀತಿ ಪ್ಲ್ಯಾನ್ಗಳನ್ನು ಮಾಡಿಕೊಂಡ್ರೆ ವರ್ಕೌಟ್ ಆಗೋದಿಲ್ಲ. ಯಾಕಂದರೆ ಈಗಾಗಲೇ ಜನರ ತಲೆಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಒಂದು ಹುಲಿ ಅಂತ ಫಿಕ್ಸ್ ಆಗಿರೋದು. ಆದರೆ ಈ ದ್ವೇಷ ಭಾಷಣದ ಕಡಿವಾಣ ತಂದು ಹಿಂದೆ ಮಾತನಾಡಿರುವಂಥ ಮಾತುಗಳನ್ನು ಹಿಡ್ಕೊಂಡು ಅವರ ಮೇಲೆ ಮತ್ತಷ್ಟು ಕೇಸ್ಗಳು ದಾಖಲಾಗಿ ಮತ್ತೆ ಜೈಲುಗಟ್ಟುವ ಪ್ರಯತ್ನವೂ ಕೂಡ ಸರ್ಕಾರದಾಗಿರಬಹುದು. ಇಲ್ಲಿ ಬಹಳ ಬಹಳ ವಿಚಾರಗಳು ಇದೆ. ಈಗ ಏನಾದರೂ ಬಸವನಗೌಡ ಪಾಟೀಲ್ ಯತ್ನಾಳರನ್ನ ಜೈಲುಗಟ್ಟಿಸಿದರೆ ಅಥವಾ ಜೈಲು ವಾಸಕ್ಕೆ ಅನುಭವಿಸೋಕೆ ಕಳಿಸಿಕೊಟ್ರೆ ಬಸವನಗೌಡ ಪಾಟೀಲ್ ಯತ್ನಾಳರು ಅದರಿಂದ ಬಚಾವಾಗಲಿಕ್ಕೆ ಸಾಧ್ಯ ತುಂಬಾ ಇದೆ. ಆದರೆ ಅವರು ಹೊರಗಡೆ ಬಂದ ಮೇಲೂ ಸಹ ಒಳಗಡೆ ಜೈಲಿಗೆ ಕಳಿಸ್ತಾರೆ, ಕೆಲವು ದಿನ ಇರ್ತಾರೆ, ಮತ್ತೆ ಹೊರಗಡೆ ಬರ್ತಾರೆ ಬೇಲ್ ಮೇಲೆ, ಇನ್ನೊಂದು ಮತ್ತೊಂದು ಆಗ್ಬೋದು. ಆದರೆ ಅವರ ಹೊಸ ಪಕ್ಷ ಕಟ್ಟುವುದಕ್ಕೆ ಸಮಯದ ಕುಂದುಕೊರತೆಯನ್ನು ಮಾಡೋದೇ ಕೆಲವರ ಕರ್ತವ್ಯವಾಗಿದೆ, ಅಂದರೆ ಕೆಲವರ ಆಶೆ ಆಗಿದೆ, ಕೆಲವರ ಗುರಿಯಾಗಿದೆ. ಹೊಸ ಪಕ್ಷವನ್ನು ಕಟ್ಟಲಿಕ್ಕೆ ಸಮಯ ಸಿಗಬಾರ್ದು. ಈ ರೀತಿ ಭಾಷಣಗಳನ್ನು ಮಾಡಿ ಜನರ ಪ್ರೀತಿ ಗೆಲ್ಲಬಾರ್ದು. ಇದೆಲ್ಲವೂ ಕೂಡ ಒಂದು ರೀತಿ ಕಡಿವಾಣ ಹಾಕೋದಕ್ಕಿಂತಾನೆ ಹೊಸ ರೂಲ್ಸ್ಗಳನ್ನು ಮತ್ತು ಅದರ ಜೊತೆಗೆ ಬಸವನಗೌಡ ಪಾಟೀಲ್ ಯತ್ನಾಳರ ಭಾಷಣಕ್ಕೆ ಬ್ರೇಕ್ ಹಾಕ್ತಾ ಇರೋದು. ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿರೋದು ತುಂಬ ಅದ್ಭುತವಾಗಿ ಅರ್ಥ ಮಾಡ್ಕೊಳ್ಬೇಕಿದೆ. ಬಸವನಗೌಡ ಪಾಟೀಲ್ ಯತ್ನಾಳರನ್ನ ಹೇಗಾದರೂ ಮಾಡಿ ಒಟ್ಟಿನಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕ್ಸಬೇಕು. ಆ ಇಕ್ಕಟ್ಟಿನಲ್ಲಿ ಸುಮಾರು ಸರಿ ಎಷ್ಟೋ ದಿವಸಗಳ ಕಾಲ ಜೈಲುವಾಸ ಅನುಭವಿಸಬೇಕು. ಅಷ್ಟರಲ್ಲಿ ಅವರ ಅಭಿಮಾನದ ಕುಂದು ಕೊರತೆಯನ್ನು ಉಂಟು ಮಾಡಬೇಕು. ಇದು ಒಂದಿಷ್ಟು ರಾಜಕೀಯ ರಣತಂತ್ರಗಳ ಹಿಂದಿರ್ತಕ್ಕಂಥ ಷಡ್ಯಂತ್ರಗಳು. ಆದರೆ ಬಸವನಗೌಡ ಪಾಟೀಲರು ಇವ್ಯಾವುದಕ್ಕೂ ಹೆದರುವಂಥ ನಾಯಕ ಅಲ್ಲ. ಒಫನ್ನಾಗಿ ಒಂದು ಸ್ಟೇಟ್ಮೆಂಟನ್ನು ಬಹಳ ಅದ್ಭುತವಾಗಿ ಕೊಟ್ಟರು. ಏನಂತ ಕೊಟ್ಟರು ಅಂದರೆ 2028ರ ಚುನಾವಣೆಯಲ್ಲಿ ನಾನು ಹೊಸ ಪಕ್ಷವನ್ನು ಕಟ್ತೀನಿ, JCB ಪಾರ್ಟಿಯನ್ನು ಕಟ್ತೀನಿ, 11 JCBಯನ್ನು ಪೂಜೆ ಮಾಡ್ತೀನಿ. ಇದು ಆಗುವ ಮಾತಾ ಅಥವಾ ಸುಮ್ಮನೆ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳುವ ಮಾತಾ ಅಂತ ಕೇಳಿದ್ರೆ ಈ ವಿಚಾರವಾಗಿ ಅವರನ್ನೇ ಕೇಳಬೇಕಾಗ್ತದೆ. ಒಂದು ವೇಳೆ ಬಸವನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷ ಕಟ್ಟುವ ತೀರ್ಮಾನ ಮಾಡಿದರೆ ಏನೆಲ್ಲ ಹೊಡೆತಗಳು ರಾಜ್ಯದಲ್ಲಾಗಬಹುದು, ತುಂಬ ಪರಿಣಾಮ ಬೀರುತ್ತೆ. ಆದರೆ ಭಾರತೀಯ ಜನತಾ ಪಾರ್ಟಿ 2028ರ ಚುನಾವಣೆ ಅನ್ನುವಷ್ಟರಲ್ಲಿ ಮತ್ತೆ ಇವರನ್ನು ವಾಪಸ್ ಕರೆದುಕೊಳ್ಳುವ ಸಾಧ್ಯತೆ ಇದೆ. ಇವರು ನಂಬರ್ 1 ಸ್ಥಾನ ಬೇಕು, ನನಗೆ ನಂಬರ್ 1 ಸ್ಥಾನ ಬೇಕು ಅಂತ ಕೇಳ್ತಾರೆ, ಮುಖ್ಯಮಂತ್ರಿ ಸ್ಥಾನ ಬೇಕು ಅಂತ ಕೇಳ್ತಾರೆ. ಅದು ಕೊಡಲಿಕ್ಕೆ ಸಾಧ್ಯನ ಭಾರತೀಯ ಜನತಾ ಪಾರ್ಟಿಯಿಂದ ಅಂದರೆ ಬಹುತೇಕ ಕೊಡೋದಿಲ್ಲ. ಅದಂತೂ 100% ಸತ್ಯ. ಯಾಕೆ ಈ ವಿಚಾರ ಹೇಳ್ತಿದ್ದೀನಿ ಅಂದರೆ ಅಲ್ಲಿ ಇರೋದು BSY ಯಡಿಯೂರಪ್ಪನವರ ಪುತ್ರ BSY ವಿಜಯೇಂದ್ರ. BSY ವಿಜಯೇಂದ್ರನನ್ನು ತೆಗೆದುಹಾಕಿ ಯತ್ನಾಳ್ ಮುಖ್ಯಮಂತ್ರಿ ಸ್ಥಾನ ಕೊಡೋದು ಅಷ್ಟು ಕಷ್ಟವಾದಂತಹ ಸುದ್ದಿ. ಯಾಕಂದರೆ ಅಷ್ಟು ಈಜಿ ಅಲ್ಲ, ಬಹಳ ಅಂತರಂಗದ ಸುದ್ದಿ, ಬಹಳ ಬಹಿರಂಗದ ಸುದ್ದಿ ಅಂತ ಹೇಳ್ತಾರೆ ಗೊತ್ತಾ. ಹಾಗೆ ರಾಜಕೀಯದ ಕಡಿವಾಣ. ಈಗ ಯತ್ನಾಳ್ ಮುಖ್ಯಮಂತ್ರಿ ಆಗಬೇಕು ಅಂದರೆ ಏನು ಮಾಡಬೇಕು? ಯತ್ನಾಳ್ ಮುಖ್ಯಮಂತ್ರಿ ಭಾರತೀಯ ಜನತಾ ಪಾರ್ಟಿಯಿಂದ ಆಗಬೇಕು ಅಂದರೆ 2 ಆಪ್ಷನ್ಸ್ ಇದೆ. ಒಂದು 2,000, 2,500 ಕೋಟಿ ದುಡ್ಡನ್ನು ಸುರಿಬೇಕು. ಇಲ್ಲ ಅದೇ ರೀತಿಯಾಗಿ ಮೋದಿಜಿ, ಆದಿಯೋಗಿತ್ಯನಾಥ್ ಹಾಗೂ BJP ಹೈಕಮಾಂಡ್, ಅಮಿತ್ ಶಾಜಿ ಇವರು ಮನಸ್ಸು ಮಾಡಿದ್ರೆ ಯತ್ನಾಳ್ ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಇವ್ರು ಯಾರು ಕೂಡ BSY ಯಡಿಯೂರಪ್ಪನವರ ಮಗ BSY ವಿಜಯೇಂದ್ರ ಅವರನ್ನೇ ಮಾಡುವ ಸುದ್ದಿಯಲ್ಲಿದ್ದಾರೆ. ಹಾಗಿದ್ದ ಮೇಲೆ ಯತ್ನಾಳ್ಗೆ ಯಾರು ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಿಕ್ಕೆ ಸಾಧ್ಯ? ಸೊ ಬಹಳ ಕಠಿಣವಾದಂಥ ಕ್ರಮ ಇದೆ. ಮತ್ತು ಹೊಸ ಪಕ್ಷ ಕಟ್ಟಿದರೆ ಸಡನ್ನಾಗಿ ಪಕ್ಷವನ್ನು 113, 114 ಸೀಟ್ಗಳನ್ನು ಗೆದ್ಕೊಂಡ್ಬರ್ತೀನಿ ಅನ್ನೋದು ಸುಲಭದ ಮಾತಲ್ಲ. ಸೊ ಬಹಳ ಕಠಿಣವಾದಂತಹ ಒಂದು ಇಕ್ಕಟ್ಟು ಬಸವನಗೌಡ ಪಾಟೀಲ್ ಯತ್ನಾಳ್ಗಿದೆ. ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿರ್ತಕ್ಕಂತಹ ಒಂದು ಶೌರ್ಯ ಹಿಂದುತ್ವದ ಗಂಡು ಗಲಿ ಅಂತಾನೆ ಹೇಳ್ಬೋದು, ಅದರಲ್ಲಿ 2 ಮಾತಿಲ್ಲ. ಒಟ್ಟಲ್ಲಿ ಯತ್ನಾಳ್ ಅವರನ್ನ ಹತ್ತಿಕ್ಕೋದಕ್ಕೆ ಪ್ರಯತ್ನಗಳು ನಡೀತಾ ಇರೋದಂತೂ ಸತ್ಯ. ಆದರೆ ಬಸವನಗೌಡ ಪಾಟೀಲ್ ಯತ್ನಾಳರನ್ನ ಹತ್ತಿಕ್ಕೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ ಅನ್ನೋದಕ್ಕೆ ಎಷ್ಟು ಸತ್ಯನೋ, ಬಸವನಗೌಡ ಪಾಟೀಲ್ ಯತ್ನಾಳರನ್ನ ಮುಂದಿನ ಬಾರಿ ಮುಖ್ಯಮಂತ್ರಿ ಮಾಡಬೇಕು ಅಂತ ಕೆಲವು ಹಿಂದುತ್ವವಾದಿಗಳ ಹೋರಾಟ ಇರೋದು ಸತ್ಯ. ರಾಜಕೀಯ ಅಂದ ಮೇಲೆ ಹಿಂಗಿದ್ದದ್ದು ಹಿಂಗಾಗುತ್ತೆ. ಯಾವಾಗ ಯಾವ ಸಮಯದಲ್ಲಿ ರಾಜಕೀಯ ವಾತಾವರಣ ಹೇಗೆ ತಿರುಗುತ್ತೋ ಅಂತ ಗೊತ್ತಿರೋದಿಲ್ಲ. ಒಟ್ಟಿನಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೊರಟಿರುವಂಥ ಹಿಂದುತ್ವಗಳಿಗೆ
ಮತ್ತು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೊರಟಿರುವಂಥ ಬಸನಗೌಡ ಪಾಟೀಲ್ರಿಗೆ ಯಾವ್ಯಾವ ರೀತಿ ತೊಂದರೆಗಳನ್ನು ಉಂಟು ಮಾಡಲಿಕ್ಕೆ ಯಾವ್ಯಾವ ರೀತಿ ಷಡ್ಯಂತ್ರಗಳು ನಡೀತಾ ಇದೆ ಅನ್ನೋಂಥದ್ದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳರ ಕನಸು ನನಸಾಗಲಿ. ರಾಜ್ಯದೆಲ್ಲೆಡೆಯೂ ಕೂಡ ಒಂದು ಈ ಅಭಿವೃದ್ಧಿಗಿಂತಲೂ ಮೊದಲು ನಡೀತಾ ಇರುವಂಥ ಹತ್ಯೆ, ಅತ್ಯಾಚಾರ, ಗೋಮಾತೆ ರಕ್ಷಣೆ, ಭಾರತ ಮಾತೆಯ ಮೇಲಿರ್ತಕ್ಕಂಥ ಸ್ವಾಭಿಮಾನ, ಕನ್ನಡ ನಾಡಿನ ಅಭಿಮಾನ ಹೆಚ್ಚಾಗಲಿ ಅಂತ ನಾನು ಕೂಡ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತಷ್ಟು ಹೊಸ ವಿಚಾರಗಳೊಂದಿಗೆ ಭೇಟಿ ಆಗ್ತೀನಿ.